ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಆರ್ಸಿಬಿ ತಂಡದಿಂದ ಡೇವಿಡ್ ಹೊರಗೆ. ಹಾಗಾದರೆ ಸ್ನೇಹಿತರೆ, ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಪತ್ಬಾಂಧವ ಟಿಮ್ ಡೇವಿಡ್ ಹೈದರಾಬಾದ್ ವಿರುದ್ಧ ಫೀಲ್ಡಿಂಗ್ ಮಾಡುವ ವೇಳೆ ಆರ್ಮ್ ಸ್ಟ್ರಿಂಗ್ ಇಂಜುರಿಗೆ ಒಳಗಾಗಿದ್ದರು. ಇದುವರೆಗೂ ಟಿಮ್ ಡೇವಿಡ್ ಇಂಜುರಿ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಮೂಲಗಳ ಪ್ರಕಾರ ಟಿಮ್ ಲಕ್ನೋ ವಿರುದ್ಧದ ಮಹತ್ವದ ಪಂದ್ಯಕ್ಕೆ ಅಲಭ್ಯರಾಗುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಟಿಮ್ ಡೇವಿಡ್ ಫೀಲ್ಡ್ಗೆ ಇಳಿಯದಿದ್ರೆ ಇಂಗ್ಲಿಷ್ ಆಲ್ರೌಂಡರ್ ಲಿಯಾಮ್ ಲಿಂಗ್ಸ್ಟೋನ್ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆಯಲಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಹ ಟಿಮ್ ಡೇವಿಡ್ ಮೆಡಿಕಲ್ ರಿಪೋರ್ಟ್ಗಾಗಿ ಕಾಯ್ತಿದೆ ಎಂದು ತಿಳಿದು ಬಂದಿದೆ. ಆರ್ಸಿಬಿಯ ಸೂಪರ್ ಸ್ಟಾರ್ ಪೇಸರ್ ಜೋಶ್ ಹೇಜಲ್ವುಡ್ ಶೋಲ್ಡರ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ. ಆಸೀಸ್ನಿಂದ ಸೀದಾ ಆರ್ಸಿಬಿ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿರುವ ಹೇಟಲ್ವುಡ್ ಲಕ್ನೋ ವಿರುದ್ಧ ಪಂದ್ಯ ಆಡಲಿದ್ದಾರೆ. ಹೇಟಲ್ವುಡ್ ಆಗಮನದಿಂದ ಬೆಂಗಳೂರು ತಂಡಕ್ಕೆ ಬಿಗ್ ಬೂಸ್ಟ್ ಆಗಿದೆ. ಆ ಮೂಲಕ ಆರ್ಸಿಬಿಯ ಬೌಲಿಂಗ್ ಅಟ್ಯಾಕ್ ಕೂಡ ಬಲ ತುಂಬಿದಂತಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಲೀಗ್ನ ಕೊನೆಯ ಪಂದ್ಯವನ್ನ ಗೆದ್ದು ಟೂರ್ನಿಗೆ ಗುಡ್ ಬೈ ಹೇಳಲು ಹೊರಟಿದ್ರೆ ಆರ್ಸಿಬಿ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಅದೃಷ್ಟದ ಹುಡುಕಾಟದಲ್ಲಿದೆ. ಲಕ್ನೋದಲ್ಲಿ ಆರ್ಸಿಬಿಗೆ ಲಕ್ ಖುಲಾಯಿಸುತ್ತಾ? ಕಾದು ನೋಡಬೇಕು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.